ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ನನ್ನನ್ನು ಸೇರಿಸ್ಕೊಂಡಂಗೆ ತುಂಬ ಜನ ಆಸ್ಪಿರೆಂಟ್ಸ್ಗಳು ಯಾರೆಲ್ಲ BEd ಮುಗಿಸ್ಕೊಂಡು ಮಾಸ್ಟರ್ಸ್ನ ಮುಗಿಸ್ಕೊಂಡು KCET KTET ಅಂತ ಎಲ್ಲ ಎಲಿಜಿಬಿಲಿಟಿ ಟೆಸ್ಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ತುಂಬ ಜನ ಆಸ್ಪಿರೆಂಟ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದೀವಿ. ಅದೂ GPSTR ಕ್ವಾಲಿಫರ್ ಆಗುತ್ತೆ, HSTR ಕ್ವಾಲಿಫರ್ ಆಗುತ್ತೆ ಅಂತ ಆಲ್ಮೋಸ್ಟ್ 2 ಇಯರ್ಗಿಂತ ಜಾಸ್ತಿ ವರ್ಷಗಳಿಂದನೇ ನಾವು ಕಾಯ್ತಾ ಇದ್ದೀವಿ. ಶಿಕ್ಷಕರ ನೇಮಕಾತಿ 15,000 ಸರ್ಕಾರಿ ಶಾಲಾ PSTR, GPSTR, HSTR ಮತ್ತು PT ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನೇಮಕಾತಿ ವಿಧಾನ, ಎಕ್ಸಾಮ್ ಪ್ಯಾಟ್ರನ್, ಸಿಲೆಬಸ್ ಸೇರಿದಂತೆ ಅಂತಿಮ ನಿಯಮಾವಳಿಗಳು ಇದೀಗ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡಿದ್ದು, ಯಾವುದೇ ಕ್ಷಣದಲ್ಲಾದರೂ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿ ಅರ್ಜಿ ಆಹ್ವಾನಿಸಬಹುದು. ಈ ನೇಮಕಾತಿಯಲ್ಲಿ ಪ್ರಮುಖ ಬದಲಾವಣೆಗಳೆಂದರೆ ವಿವರಣಾತ್ಮಕ ಪತ್ರಿಕೆಯನ್ನು ಕೈಬಿಟ್ಟು ಅದರ ಬದಲು ಆಬ್ಜೆಕ್ಟಿವ್ ಪತ್ರಿಕೆ ಮಾಡಲಾಗಿದೆ. ಪೇಪರ್ 1 GK ಜನರಲ್ ನಾಲೆಡ್ಜು 100 ಕ್ವಶನ್ಸ್ MCQ ಕ್ವಶನ್ಸ್ ಇರುತ್ತೆ. ಇನ್ನು ಪೇಪರ್ 2 ಮೆಥಡ್ ಪೇಪರ್ 100 MCQ ಕ್ವಶನ್ಸ್ ಇರುತ್ತೆ. ನೋ ಡಿಸ್ಕ್ರಿಪ್ಟಿವ್ ಪೇಪರ್. ಜೊತೆಗೆ 2ನೇ ಪಾಯಿಂಟ್, BCom ಪ್ಲಸ್ BEd ಪ್ಲಸ್ TET ಮಾಡಿದವರಿಗೂ ಕೂಡ ಇದೇ ಮೊದಲ ಬಾರಿಗೆ GPSTR ಸೋಷಿಯಲ್ ಸೈನ್ಸ್ ಟೀಚರ್ ಆಗೋಕೆ ಅವಕಾಶ ನೀಡಲಾಗಿದೆ. ಹಿಂದಿನ ವರ್ಷಗಳಲ್ಲಿ ಏನೆಲ್ಲ GPSTR ಅಥವಾ HSTR ಪರೀಕ್ಷೆಗಳು ನಡೆದಿತ್ತು, ಸೊ ಅದರಲ್ಲೆಲ್ಲ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ರು, ಅಂದರೆ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಹಾಗಾಗಿ ಈ ವರ್ಷದಿಂದ ಆ ಒಂದು ಡಿಸ್ಕ್ರಿಪ್ಟಿವ್ ಟೈಪಲ್ಲಿರುವಂತಹ ಕ್ವಶನ್ಸ್ಗಳನ್ನ ಅಥವಾ ವಿವರಣಾತ್ಮಕ ಪ್ರಶ್ನೆಗಳನ್ನ ಕೈಬಿಟ್ಟು ಓನ್ಲಿ MCQ ಕ್ವಶನ್ಸ್ಗಳನ್ನ ಮಾತ್ರ ಕೇಳ್ತಾ ಇದ್ದಾರಂತೆ. ಪೇಪರ್ ಯೂಶಲಿ ಗೊತ್ತಿರುತ್ತೆ, GPSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು, ಆ ಒಂದು ಪರೀಕ್ಷೆಗಳಲ್ಲಿ 2 ಪೇಪರ್ ಇರುತ್ತೆ. ಒಂದು GK ಪೇಪರ್, ಪೇಪರ್ 1, ಪೇಪರ್ 2. ಒಂದು GK ಪೇಪರ್ ಆಗಿರುತ್ತೆ, ಜನರಲ್ ನಾಲೆಡ್ಜ್ ಪೇಪರ್ ಆಗಿರುತ್ತೆ. ಇನ್ನು ಪೇಪರ್ 2 ಅದು ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ನಾವು ಯಾವ ಒಂದು ಸಬ್ಜೆಕ್ಟ್ ಟೀಚರ್ಗೆ ಅಪ್ಲೈ ಮಾಡಿರ್ತೀವೋ, ಸೊ ಆ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಸಬ್ಜೆಕ್ಟ್ನ ನಾಲೆಡ್ಜ್ ಎಷ್ಟಿದೆ, ಅಂದರೆ ವಿಷಯ ಜ್ಞಾನ ಎಷ್ಟಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡುವಂತಹ ಪರೀಕ್ಷೆ ಅದಾಗಿರುತ್ತೆ. ಪೇಪರ್ 2 ನಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಪ್ರತಿ ಬಾರಿ ಡಿಸ್ಕ್ರಿಪ್ಟಿವ್ ಅಥವಾ ವಿವರಣಾತ್ಮಕ ಪ್ರಶ್ನೆಗಳನ್ನ ಹೊಂದಿರ್ತಿತ್ತು ಪ್ರಶ್ನೆ ಪತ್ರಿಕೆ. ಬಟ್ ಈ ವರ್ಷ 2 ಪತ್ರಿಕೆಗಳು ಕೂಡ ಪೂರ್ತಿ MCQ ಇಂದನೇ, ಅಂದರೆ ಬಹು ಆಯ್ಕೆ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿದರೆ. ಪ್ರಶ್ನೆ ಪತ್ರಿಕೆ 1ರಲ್ಲೂ 100 ಪ್ರಶ್ನೆ ಇರುತ್ತೆ. ಅವು 100 ಪ್ರಶ್ನೆಗಳು ಕೂಡ ಬಹು ಆಯ್ಕೆ ಮಾದರಿಯಲ್ಲೇ ಇರುತ್ತೆ. ವಿಷಯದ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆ ಪತ್ರಿಕೆ 2 ಇರುತ್ತೆ, ಆ ಒಂದು ಪ್ರಶ್ನೆ ಪತ್ರಿಕೆ 2 ಕೂಡ 100 ಪ್ರಶ್ನೆಗಳನ್ನ ಹೊಂದಿರುತ್ತೆ. ಆ 100 ಪ್ರಶ್ನೆಗಳು ಕೂಡ ಬಹು ಆಯ್ಕೆಯ ಮಾದರಿಯಲ್ಲೇನೆ ಇರುತ್ತೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಇದ್ರ ಜೊತೆಗೆ ಕಳೆದ ಬಾರಿ ಏನು GPSTR ಎಕ್ಸಾಮ್ ಆಗಿತ್ತು, ಅಲ್ಲಿವರೆಗೂ ಸಹ BCom ಆಗಿರುವಂತಹ ಅಭ್ಯರ್ಥಿಗಳಿಗೆ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಅಪ್ಲೈ ಮಾಡುವಂತಹ ಯಾವುದೇ ರೀತಿಯ ಅವಕಾಶನೂ ಕೂಡ ಕೊಟ್ಟಿರಲಿಲ್ಲ. ಬಟ್ ಇದೇ ಮೊದಲನೇ ಬಾರಿಗೆ BCom ಆಗಿದ್ದು BEd ಮಾಡಿಕೊಂಡು ಪ್ಲಸ್ TET ಎಕ್ಸಾಮ್ ಪಾಸ್ ಮಾಡ್ಕೊಂಡಿರುವಂತಹ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಸೋಷಿಯಲ್ ಸೈನ್ಸ್ನ ಟೀಚ್ ಮಾಡಲಿಕ್ಕೆ, ನೀವು ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಎಲಿಜಿಬಲ್ ಇದ್ದೀರಾ, ನೀವು ಕೂಡ ಆ ಒಂದು ಪರೀಕ್ಷೆಯನ್ನು ಬರೀಬೋದು ಅಂತೇಳಿ ಅವಕಾಶವನ್ನು ಇದೇ ಮೊದಲನೇ ಬಾರಿ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ BCom ಮಾಡಿಕೊಂಡು BCom ಮೇಲೆ BEd ಪ್ಲಸ್ TET ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಂಡಿರ್ತಾರೆ, ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬಹುದು. ಸೊ ಎಸ್, ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ ಅಂತೇಳಿ ಏನು ಕೊಟ್ಟಿದ್ದಾರಲ್ಲ, ಸೊ ಅಂದರೆ ಇಲ್ಲಿ GPSTR ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಯಾವ ಕ್ರೈಟೀರಿಯಾ ಅಥವಾ ಯಾವ ಬೇಸ್ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ಇಲ್ಲೇ ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು, ಅಂದರೆ ನಾವೇನು CET ಎಕ್ಸಾಮ್ ಬರಿತೀವಿ, ಆ ಒಂದು CET ಎಕ್ಸಾಮ್ನಲ್ಲಿ ನಾವು ತಗೊಳ್ಳುವಂತಹ ಮಾರ್ಕ್ಸ್ನ 70% ಇಲ್ಲಿ ತಗೊಳ್ತಾರೆ. ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು, ಅಂದರೆ ಟೆಟ್ ಪೇಪರ್ 2 ಪಾಸ್ ಆಗಿರಬೇಕು. 6ರಿಂದ 8ನೇ ತರಗತಿಯ ಮಕ್ಕಳಿಗೆ ನಾವು ಟೀಚರ್ ಆಗಿ ಹೋಗಬೇಕು ಅಂತ ಹೇಳಿದ್ರೆ, ಅಥವಾ ಆ ಒಂದು GPSTR ಎಕ್ಸಾಮ್ ಬರೀಬೇಕು ಅಂದರೆ ನಮ್ಮದು ಪೇಪರ್ 2 ಕ್ಲಿಯರ್ ಆಗಿರಬೇಕು. 1 to 5th ಸ್ಟ್ಯಾಂಡರ್ಡ್ಗೆ ನಾವು ಟೀಚ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪೇಪರ್ 1 ಕ್ಲಿಯರ್ ಮಾಡಿರಬೇಕು. ಬಟ್ ಇಲ್ಲಿ GPSTR 6ರಿಂದ 8ನೇ ತರಗತಿ ಇದ್ರೆ ಪೇಪರ್ 2 ಕ್ಲಿಯರ್ ಆಗಿರಬೇಕು. ಜೊತೆಗೆ ಇವ್ರು ಪೇಪರ್ 2 ಅಂದರೆ ಟೆಟ್ ಎಕ್ಸಾಮಿಂದ 20% ತಗೊಳ್ತೀವಿ, CET ಎಕ್ಸಾಮಿಂದ 70% ತಗೊಳ್ತೀವಿ. ಇನ್ನು ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು, ನಾವು ಡಿಗ್ರಿ ಮಾಡಿರ್ತೀವಲ್ಲ, ಸೊ ಆ ಡಿಗ್ರಿನಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿರುತ್ತೆ, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದನ್ನು 8% ಅಂತೇಳಿ ಲೆಕ್ಕ ಹಾಕ್ಕೊಳ್ತೀವಿ. ಜೊತೆಗೆ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು, ಅಂದರೆ ನಾವು BEd ಮಾಡಿರ್ತೀವಲ್ಲ, ಆ BEdinದು ಜಸ್ಟ್ 2% ಅಷ್ಟೇ ತಗೊಳ್ತೀವಿ. ಸೊ ಟೋಟಲ್ 100%ನ ನಾವು ಹಿಂಗೆ ಸೆಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ತಗೊಳ್ತೀವಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಸೊ CET ಎಕ್ಸಾಮ್ 70%, ಟೆಟ್ ಎಕ್ಸಾಮ್ ಅದ್ರ ಪೇಪರ್ 2 ಕ್ಲಿಯರ್ ಆಗಿರಬೇಕು. ಟೆಟ್ ಎಕ್ಸಾಮ್ದು 20% ಕನ್ಸಿಡರ್ ಮಾಡ್ತಾರೆ. ಪದವಿ ಪರೀಕ್ಷೆಯಲ್ಲಿ ಮೀನ್ಸ್ ಡಿಗ್ರಿನಲ್ಲಿ ತಗೊಂಡಿರುವಂಥ ಮಾರ್ಕ್ಸ್ಗಳನ್ನ 8% ತಗೊಳ್ತಾರೆ.
ಇನ್ನು B.Ed ಕೋರ್ಸ್ದು ಅದು 2%, ಟೋಟಲು 100%. ಇನ್ನು ಪ್ರೌಢಶಾಲಾ ಸಹ ಶಿಕ್ಷಕರು ಅಂದರೆ HSTR ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಹೆಂಗಿರುತ್ತೆ ಆ ಒಂದು ಎಕ್ಸಾಮ್ ಆ ಒಂದು ನೇಮಕಾತಿ ವಿಧಾನ ಹೆಂಗಿರುತ್ತೆ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀವಿ, ವೆಯ್ಟೇಜ್ ಹೆಂಗಿರುತ್ತೆ, ಅಂಕಗಳ ವೆಯ್ಟೇಜ್ ಹೆಂಗಿರುತ್ತೆ, ಮಾರ್ಕ್ಸ್ ವೆಯ್ಟೇಜ್ ಹೆಂಗಿರುತ್ತೆ ಅನ್ನೋದನ್ನು ಇಲ್ಲೇ ಕೊಟ್ಟಿದ್ದಾರೆ. ಅವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು CET. ಸೊ ಇಲ್ಲಿ CET ನಾವೇನು CET ಎಕ್ಸಾಮ್ ಬರಿತೀವಿ, ಅಪ್ಲಿಕೇಶನ್ ಹಾಕಿ ಅದಾದಮೇಲೆ ಕೂತು ಓದಿ ಏನು ಎಕ್ಸಾಮ್ ಬರ್ಕೊತೀವಲ್ಲ, ಸೊ ಆ ಒಂದು CET ಎಕ್ಸಾಮಲ್ಲಿ 85%ನ ಅದರಿಂದ ತಗೊಳ್ತೀವಿ. ಪದವಿಯಲ್ಲಿ ಪಡೆದ ಅಂಕಗಳು ಇಟ್ ಮೀನ್ಸ್ ನಾವು ಡಿಗ್ರಿನಲ್ಲಿ ತೊಗೊಂಡಿರ್ತೀವಲ್ಲ ಮಾರ್ಕ್ಸು, ಸೊ ಅದರಿಂದ 13%ನ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. ಇನ್ನು B.Ed ಕೋರ್ಸಲ್ಲಿ 2%ನ ತಗೊಳ್ತಾರೆ. ಸೊ ಟೋಟಲು 100% ಆಗುತ್ತೆ. ಇಲ್ಲೂ ಕೂಡ ನೀವು ನೆನಪಲ್ಲಿ ಇಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, HSTR ಅಥವಾ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಥವಾ ನೀವೇನಾದರೂ ಹೈಸ್ಕೂಲ್ ಟೀಚರ್ಗಳಾಗಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ TET ಪಾಸ್ ಆಗಿರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಅವರದನ್ನು ಕಂಪಲ್ಸರಿ ಓನ್ಲಿ 1 to 8th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ, ಅಂದರೆ 1 to 5th ಮಕ್ಕಳಿಗೆ ನೀವು ಪಾಠ ಮಾಡಬೇಕು ಅಂತ ಹೇಳಿದ್ರೆ, ಆ ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನೀವು ಟೆಟ್ ಎಕ್ಸಾಮ್ನಲ್ಲಿ ಪೇಪರ್ 1ನ್ನು ಕ್ಲಿಯರ್ ಮಾಡಿರಬೇಕು. 6ರಿಂದ 8ನೇ ಕ್ಲಾಸು ಒಂದು GPSTR ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಪೇಪರ್ 2 ಟೆಟ್ ಎಕ್ಸಾಮ್ ಪೇಪರ್ 2ನ್ನ ಕ್ಲಿಯರ್ ಮಾಡಿರಬೇಕು. ನೀವು ಇನ್ ಕೇಸ್ ಏನಾದರೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಅಥವಾ HSTR ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ, ನೀವು ಟೆಟ್ ಆಗಿಲ್ಲ ಅಂತ ಹೇಳಿದ್ರು, ನಿಮ್ಮದು ಟೆಟ್ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ, B.Ed ಆಗಿದೆ, ಹಂಗಿದ್ರೂ ಕೂಡ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೀಚರ್ಸ್ಗಳಿಗೆ ಸ್ಯಾಲ್ರಿ ಸ್ಕೇಲ್ ಏನಿರುತ್ತೆ ಅನ್ನೋದನ್ನು ಇಲ್ಲೇ ಕೊಟ್ಟಿದ್ದಾರೆ. ನಾನು ನಿಮಗೆ ಈ ಒಂದು PDF ನನ್ನ ಒಂದು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಈ ಒಂದು ಲಿಂಕನ್ನು ತಗೊಂಡು ನೋಡ್ಬೋದು. ಸೊ ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT 6ರಿಂದ 8ನೇ ತರಗತಿ ಪೇಪರ್ ಹೆಂಗಿರುತ್ತೆ ಅಂದರೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಹೆಂಗಿರುತ್ತೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ ಆಗಿರುತ್ತೆ, ಜನರಲ್ ಪೇಪರ್ ಆಗಿರುತ್ತೆ. ಸೊ ಇದು ವಸ್ತುನಿಷ್ಠ ಮಾದರಿಯ ಪರೀಕ್ಷೆ, ಅಂದರೆ OMR ಶೀಟಲ್ಲಿ ನಾವು ಆನ್ಸರ್ಗಳನ್ನ ಬರೀಬೇಕಾಗಿರುತ್ತೆ. MCQ ಟೈಪಲ್ಲಿರುತ್ತೆ ಪ್ರಶ್ನೆಗಳು, ಅಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಆಗಿರುತ್ತೆ. 100 ಅಂಕಗಳಿರುತ್ತೆ. ಅಂದರೆ ಈ ಒಂದು ಪತ್ರಿಕೆ, ಅಂದರೆ ಈ ಒಂದು ಸಾಮಾನ್ಯ ಪತ್ರಿಕೆ ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತ ಕೂಡ ಇಲ್ಲೇ ಕೊಟ್ಟಿದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಹಾಗೂ ಗಣಕಯಂತ್ರ ಸಾಕ್ಷರತೆ. ಈ ಇಷ್ಟು ವಿಷಯಗಳ ಮೇಲೆ ಸಾಮಾನ್ಯ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ಫ್ರೇಮ್ ಆಗಿರುತ್ತೆ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಸೊ ನಾವು ಇದರ ಬೇಸ್ ಮೇಲೆ ಓದ್ಕೊಂಡ್ರೆ, ಅವ್ರು ಇಲ್ಲೇ ಕೊಟ್ಟಿರೋ ಹಾಗೆ ನಾವು ಇದರ ಒಂದು ಬೇಸಿಸ್ ಮೇಲೆ ಪ್ರಶ್ನೆಗಳನ್ನ ಓದ್ಕೊಂಡ್ರೆ, ಅವ್ರು ಇಲ್ಲೇ ಕೊಟ್ಟಿದ್ದಾರೆ ನಾವು ಯಾವ್ಯಾವೆಲ್ಲ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತೀವಿ ಜನರಲ್ ಪೇಪರ್ನಲ್ಲಿ ಅಂತೇಳಿ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಾವು ಈ ಒಂದು ಪ್ಯಾಟ್ರನ್ ಮೇಲೆನೆ ಓದ್ಕೊಳ್ಬೇಕಾಗತ್ತೆ. ಇನ್ನು ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಅವರೇ ಇಲ್ಲಿ ಕೊಟ್ಟಿದ್ದಾರೆ ಕೂಡ. ಭಾಷಾ ಶಿಕ್ಷಕರು ಕನ್ನಡ, ಅಂದರೆ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿರ, ಸೊ ಅಂಥವ್ರಿಗೆ ಪೇಪರ್ 2 ಹೆಂಗಿರುತ್ತೆ ಅಂದರೆ ವಿಷಯ ಜ್ಞಾನ ಕನ್ನಡ, ಅಂದರೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ವಿಷಯ ಜ್ಞಾನ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಪೇಪರ್ 2 ಇರುತ್ತೆ. ಸೊ ಇಲ್ಲಿ ಪೂರ್ತಿಯಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ಇರುತ್ತೆ. ಅದು ಏನಾದರೂ ಆಗಿರ್ಬೋದು, ಕನ್ನಡ ಸಾಹಿತ್ಯ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಒಟ್ಟಿನಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳು ಇಲ್ಲಿ ಫ್ರೇಮ್ ಆಗಿರುತ್ತೆ. GK ಪೇಪರು ಎಲ್ರಿಗೂ ಒಂದೇ ಇರುತ್ತೆ. ಅಂದರೆ ಅವರು ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರ್ಬೋದು, ಸೈನ್ಸ್ ಟೀಚರ್ ಆಗಿರ್ಬೋದು, ಮ್ಯಾಥ್ಸ್ ಟೀಚರ್ ಆಗಿರ್ಬೋದು, ಅಥವಾ ಲ್ಯಾಂಗ್ವೇಜ್ ಟೀಚರ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಬಟ್ ಅವ್ರಗಳಿಗೆ GK ಪೇಪರು ಸೇಮ್ ಒಂದೇ ಇರುತ್ತೆ. ಆದರೆ ಪೇಪರ್ 2 ಏನಿರುತ್ತೆ ಅದು ಅವರ ಒಂದು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿರ್ತಾರೋ ಸೊ ಆ ಒಂದು ಸಬ್ಜೆಕ್ಟ್ನ ರಿಲೇಟೆಡ್ ಆಗಿ ಪ್ರಶ್ನೆಗಳು ಫ್ರೇಮ್ ಆಗಿರುತ್ತೆ ಪೇಪರ್ 2ರಲ್ಲಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ತಾ ಹೋಗಿ. ನಿಮಗೆ ಇದ್ರ ಪೂರ್ತಿ PDF ಬೇಕು ಅಂದರೆ ನನ್ನ ಒಂದು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಚಾನಲ್ ಲಿಂಕನ್ನು ಕೂಡ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು HSTR ಮತ್ತು GPSTRಗೆ ಸಂಬಂಧಪಟ್ಟಂತೆ ನಿಮ್ಗೇನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅಥವಾ ನಿಮ್ಗೇನಾದ್ರು ನನಗಿಂತ ಜಾಸ್ತಿ ವಿಷಯಗಳು ಗೊತ್ತಿತ್ತು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸ್ಕೊಡಿ. ನಾನು ಕಲ್ತ್ಕೊಳ್ಳೋ ಅಂತಹ ಪ್ರಯತ್ನವನ್ನು ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಗುಡ್ ಡೇ.